ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸ್ಮೂತಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ತೊಗೊಳ್ಳೋದ್ರಿಂದ ನಮಗೇನೆಲ್ಲ ಯೂಸ್ ಆಗುತ್ತೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಾನು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕೋತೀನಿ. 2 ಗ್ರೇಪ್ಸ್ ಕೂಡ ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಕೂಡ ಒಂದು 5 ತೊಗೊಂಡಿದ್ದೀನಿ. ಇದು ನಾನು ಸ್ವೀಟಿಗೆ ಹಾಕೋತಾ ಇರೋದು. ಬೇಕಂದರೆ ನಿಮಗೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ ಇದು. ನಾನು ಮತ್ತು ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ, ಹಾಫ್ ಬನಾನಾ ಕೂಡ ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಬರೀ ಪಾಲಕ್ ಸೊಪ್ಪು ಇಲ್ಲಾಂದರೆ ಪುದೀನ ಮತ್ತು ಶುಂಠಿ ಕೂಡ ಹಾಕ್ಕೊಂಡು ನೀವು ತೊಗೋಬೋದು. ನಾವು ಪಾಲಕ್ ಸೊಪ್ಪನ್ನ ಸ್ಮೂತಿ ಮಾಡಿಕೊಂಡು ಈ ಥರ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. PCOD ಮತ್ತು ಈ ಥರ ಥೈರಾಯ್ಡ್ ಈ ಥರ ಏನಾದರೂ ಪ್ರಾಬ್ಲಮ್ಸ್ಗಳು ಇರುತ್ತಲ್ಲ, ಈ ಥರ ಪಾಲಕ್ ಸೊಪ್ಪನ್ನ ನಾವು ವಾರದಲ್ಲಿ 2 ದಿನ 3 ದಿನ ಈ ಥರ ನಾವು ಪಾಲಕ್ ಸೊಪ್ಪಿನಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಂಡು ತೊಗೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಪಾಲಕ್ ಸೊಪ್ಪಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಮತ್ತು ಫೈಬರ್ ಇದೆ, ವಿಟಮಿನ್ E ಇದೆ, ವಿಟಮಿನ್ A ಇದೆ. ಖಂಡಿತ ನಿಮಗೆ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವು ವಾರದಲ್ಲಿ 2 ದಿನ ಖಂಡಿತ ಯಾವುದೇ ನೀವು ಪಾಲಕ್ ಸ್ಮೂತಿ ಆದರೂ ಮಾಡ್ಕೊಂಡು ಕುಡಿ, ಪಾಲಕ್ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ. ಈ ಥರ ನಾವು ಬೇರೆ ಏನಾದರೂ ಮಾಡ್ಕೊಂಡು ಕುಡಿದಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಸ್ಮೂತಿ ರೆಡಿ ಮಾಡ್ಕೊಳ್ಳೋಣ. ಸ್ಮೂತಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಮಿಲ್ಕ್ ಏನು ಹಾಕೋತಾ ಇಲ್ಲ. ಇದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರು ತೊಗೋತೀನಿ ಅಷ್ಟೇ. ಇವಾಗ ಸ್ಮೂತಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಪಾಲಕ್ ಸೊಪ್ಪು ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಣ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಬ್ರೌನ್ ಕಲರ್ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾವು 4 ಇಲ್ಲ 5 ಹಾಕ್ಕೊಂಡ್ರೆ ಸಾಕು. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ ಅಂದರೆ ಈ ಥರ ನೀವು ಸ್ಮೂತಿ ಮಾಡ್ಕೊಂಡು ಕುಡಿ, ತುಂಬ ಒಳ್ಳೆಯದು. ನಾವು ಈ ಥರ ಪಾಲಕ್ ಸೊಪ್ಪನ್ನ ಡೈರೆಕ್ಟಾಗಿ ತೊಗೊಳ್ಳೋದ್ರಿಂದ ನಮಗೆ ಇದು ಬೇಗ ನಮ್ಮ ಬಾಡಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಅಂದರೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಯಿತು, ಈ ಥರ ಪೀರಿಯಡ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಯಿತು, ಈ ಥರ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಇದು ಡೈರೆಕ್ಟಾಗಿ ನಮ್ಮ ಬಾಡಿಗೆ ಅಟ್ಯಾಕ್ ಆಗುತ್ತೆ. ಇಲ್ಲಿ ನಾವು ಈ ಥರ ಸಾಂಬಾರಾಯಿತು, ಈ ಥರ ಪಲ್ಯ ಆಯಿತು ಮಾಡ್ಕೊಂಡು ತಿನ್ನೋದು, ಬೇಯಿಸ್ಕೊಂಡು ತಿಂತೀವಲ್ಲ, ಅದು ಸ್ವಲ್ಪ ಲೇಟಾಗಿ ನಮಗೆ ಎಫೆಕ್ಟ್ ರಿಸಲ್ಟ್ ತೋರಿಸ್ಬೋದು. ಬಟ್ ಈ ಥರ ನಾವು ಜ್ಯೂಸನ್ನಾಯಿತು ಸ್ಮೂತಿನಾಯಿತು ವಾರದಲ್ಲಿ 1 ಸರಿ ಆದರೂ ನಾವು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ನಮಗೆ ಬಾಡಿಯಿಂದ ನಮ್ಮದು ಬ್ಲಡ್ ಪ್ರೆಷರ್ ಇರುತ್ತಲ್ವ, ಶುಗರ್ BP ಇರೋರಂತೂ ತುಂಬ ಒಳ್ಳೆಯದು ಈ ಥರ ನಾವು ಪಾಲಕ್ ಸೊಪ್ಪನ್ನ ಈ ಥರ ಮಾಡಿಕೊಂಡು ತೊಗೊಳ್ಳೋದ್ರಿಂದ. ಇದಕ್ಕೆ ನಾನು ಬನಾನಾ ಮತ್ತು ಆ್ಯಪಲ್ ಹಾಫ್ ಬನಾನಾ ತೊಗೊಂಡಿದ್ದೀನಿ, ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಸ್ಮೂತಿನ ರೆಡಿ ಮಾಡ್ಕೊತೀನಿ. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆದರೂ ತೊಗೋಬೋದು, ಇಲ್ಲಾಂದರೆ ನೈಟ್ ನೀವೇನಾದರೂ ಸಲಾಡ್ ಬದಲು ಇದನ್ನು ತೊಗೋಬೋದು. ಬರೀ ಇದನ್ನೊಂದು ಸ್ಮೂತಿ ಮಾಡ್ಕೊಂಡು ಕುಡಿದ್ರೆ ಸಾಕು, ನೀವು ಯಾವುದೇ ರೀತಿಯಾದ ಊಟ ಏನೂ ಮಾಡೋದೇ ಬೇಕಾಗಿಲ್ಲ. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿದ್ದರೆ ನನ್ನ ವೆಯ್ಟ್ ಲಾಸ್ ವಿಡಿಯೋದಲ್ಲಿ ನಾನು ಜಾಸ್ತಿ ಪಾಲಕ್ ಸ್ಮೂತಿನ ಜಾಸ್ತಿ ತೊಗೊಂಡಿದ್ದೀನಿ. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗೋದ್ರಿಂದ ನೀವು ಏನು ಮಾಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಯಿತು, ನೈಟ್ ಡಿನ್ನರ್ಗಾಯಿತು ಇದನ್ನು ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ಸ್ಮೂತಿ ರೆಡಿ ಆಗಿದೆ. ನಾನು ಇವಾಗ ಗ್ಲಾಸಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ನ 1 ಸ್ಪೂನಷ್ಟು ಸೇರಿಸ್ಕೊತೀನಿ. ನೀವು ಸಬ್ಜಾ ಸೀಡ್ಸ್ ಬರುತ್ತೆ, ಇಲ್ಲಾಂದರೆ ಚಿಯಾ ಸೀಡ್ಸ್ ಬರುತ್ತೆ. ಇದನ್ನು ಒಂದು 10 ಮಿನಿಟ್ಸ್ ನೆನೆಸಿಟ್ಬಿಡಿ. ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಕಹಿ ಆಗಿರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ, ಈ ಥರ ನಾವು ಬನಾನಾ ಮತ್ತು ಆ್ಯಪಲ್ ಈ ಥರ ಏನಾದರೂ ಸ್ವೀಟ್ ಐಟಮ್ಸ್ ಇದರಲ್ಲಿ ಸೇರಿಸ್ಕೊಂಡು ತೊಗೊಳ್ಳೋದ್ರಿಂದ ನಮಗೇನು ಕಹಿ ಹತ್ತಲ್ಲ. ಆದಷ್ಟು ನೀವು ಎಳೆದಾಗಿ ಪಾಲಕ್ ಸೊಪ್ಪು ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಬಲ್ತಿರೋದಾಗ್ಬಿಟ್ರೆ ಏನಾಗುತ್ತೆ, ನಮಗೆ ವಗರಾಗಿ ಮತ್ತು ಕಹಿ ಅನಿಸುತ್ತೆ. ಇಲ್ಲಾಂದರೆ ನೀವು 1 ಸ್ಪೂನಷ್ಟು ಹನಿ ಕೂಡ ಹಾಕೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ಬೆಲ್ಲ ಬರುತ್ತೆ ಅದನ್ನು ಕೂಡ ಸೇರಿಸ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸ್ಮೂತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನೀವು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.